ಬಾರಿ ಬೆಂಗಳೂರು ಗ್ರಾಮಾಂತರಕ್ಕೆ ಮೊದಲ ಸ್ಥಾನ. ಹಾಗೆ ನಗರದ ಪ್ರತಿಭಾವಂತ ಅಂಧ ವಿದ್ಯಾರ್ಥಿಯೊಬ್ಬ ಸಾಧನೆ ಮಾಡಿದ್ದಾನೆ. 86% ಫಲಿತಾಂಶ ಪಡೆಯುವ ಮೂಲಕ ಅಚ್ಚರಿ ಮೂಡಿಸಿದ್ದಾನೆ. ಛಲವೊಂದಿದ್ದರೆ ಸಾಕು, ಏನು ಬೇಕಾದರೂ ಸಾಧಿಸಬಹುದು. ಇದಕ್ಕೆ ಬೆಂಗಳೂರಿನಲ್ಲಿ ಓದ್ತಿದ್ದ ಬಿಜಾಪುರದ ಅಕ್ಷಯ್ ಉತ್ತಮ ಉದಾಹರಣೆ. ಅಂಧತ್ವ ಇದ್ರೂ ಎಸ್ಎಸ್ಎಲ್ಸಿಯಲ್ಲಿ 86.8% ಫಲಿತಾಂಶ ಪಡೆದು ಅಚ್ಚರಿ ಮೂಡಿಸಿದ್ದಾನೆ. ಬ್ರೈಲ್ ಲಿಪಿ ಮತ್ತು ವಾಯ್ಸ್ ರೆಕಾರ್ಡಿಂಗ್ ಮೂಲಕ ಈ ಅಪೂರ್ವ ಸಾಧನೆ ಮಾಡಿದ್ದಾನೆ. ಇವನ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದು ಸಮರ್ಥನಂ ಟ್ರಸ್ಟ್. ಮುಂದೆ ಕಾಮರ್ಸ್ ಓದಿ ಸಿಎ ಮಾಡಬೇಕೆಂಬುದು ಅಕ್ಷಯ್ ಮಹದಾಸೆ. ನನಗೆ 20% ನಿಯರ್ಲಿ 15 to 20% ಕಾಣಿಸುತ್ತೆ. ಬಟ್ ನನಗೆ ಸೈಟೆಡಲ್ಲಿ ಓದೋಕ್ಕಾಗಲ್ಲ. ನಾನು ಬ್ರೈಲಿಂದ ಓದ್ಕೊಂಡು ಬ್ರೈಲಿಂದ ಓದ್ಕೊಂಡು ಹಾಗೆ ರೆಕಾರ್ಡ್ ಮಾಡಿರೋದನ್ನು ಓದ್ಕೊಂಡು ಇವಾಗ 86.6%ನ ಸ್ಕೋರ್ ಮಾಡಿದ್ದೀನಿ. ಸ್ಕ್ರೈಬ್ ಇದ್ದರು, ನಮಗೆ ಸ್ಕ್ರೈಬ್ ಅರೇಂಜ್ ಮಾಡಿದ್ರು. ಹೆಸರು ಸಚಿನ್ ಪಾಟೀಲ್ ಅಂತ. ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ಅಂದರೆ ತುಂಬ ಕೋಆಪ್ರೇಷನ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಅಕ್ಷಯ್ಗೆ ಫೇವರೇಟ್ ಸಬ್ಜೆಕ್ಟ್. ಈ ವಿಷಯದಲ್ಲಿ 98 ಅಂಕ ಗಳಿಸಿದ್ದಾನೆ. ಈತನ ಸಾಧನೆ ಬಗ್ಗೆ ತನ್ನ ಸಹೋದರಿ ಹೆಮ್ಮೆ ಪಟ್ಟಿದ್ದು ಹೀಗೆ. ಈ ಥರ ಒಂದು ಎಕ್ಸಾಮ್ ಬರೆದಿದ್ದಾನೆ ಅಂದರೆ ತುಂಬಾ ಖುಷಿ ಆಗುತ್ತೆ. ಇಷ್ಟೊಂದು ಪರ್ಸೆಂಟೇಜ್ ಅವ್ನು ತೆಗೆದಿದ್ದಾನೆ ಅಂದರೆ ನಮಗೆ ಎಕ್ಸೆಪ್ಟ್ ಮಾಡಿರಲಿಲ್ಲ ಈ ಥರ ಅವ್ನು ಪರ್ಸೆಂಟೇಜ್ ತೆಗಿತಾನೆ ಅಂತ. ತುಂಬ ಖುಷಿ ಆಗುತ್ತೆ ನಮಗೆ. ತುಂಬ ಕಷ್ಟಪಟ್ಟಿದ್ದಾನೆ. ತುಂಬಾ ಅವನಿಂದ ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕಿದ್ದಾನೆ. ಸ್ಕ್ರೈಬ್ಸ್ ಅವನಿಗೆ ತಾನೇ ನೋಡ್ಕೊಂಡು ಓದೋಕ್ಕಾಗಲ್ಲ, ಬೇರೆಯವ್ರ ಹೆಲ್ಪ್ ಬೇಕಾಗತ್ತೆ. ಅವನಿಗೆ ಕಾಣಲ್ಲ ಅನ್ನೋ ಒಂದು ಇದಕ್ಕೆ ಬೇರೆಯವ್ರನ್ನ ಕಾಣೋವ್ರ ಹತ್ರ ಓದಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಕಂಪ್ಯೂಟರ್ಗೆ ಡೌನ್ಲೋಡ್ ಎಲ್ಲ ಮಾಡಿ ಅದನ್ನು ಓದ್ಕೊಳ್ತಾ ಇದ್ದ. ಕಣ್ಣು ಕಾಣೋಲ್ಲ ಅಂದಾಕ್ಷಣ ಬದುಕೆ ಮುಗಿದು ಹೋಯ್ತು ಅಂತ ಭಾವಿಸುವವರು ಹಲವರು. ಆದರೆ ಅಕ್ಷಯ್ ಮಾತ್ರ ಇದಕ್ಕೆಲ್ಲ ಸವಾಲೆಸೆದು ಇತರರಿಗೆ ಮಾದರಿಯಾಗಿದ್ದಾನೆ. ಬೆಂಗಳೂರಿನಿಂದ ಯಶಸ್ವಿನಿ, ಸಮಯ ನ್ಯೂಸ್.